ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರವರು. ಸ್ನೇಹಿತರೆ, ಮತ್ತೆ ನಿಮಗೆ ಮತದಾನದ ಹಕ್ಕು ಸಿಕ್ಕಿದೆ. ಭ್ರಷ್ಟರನ್ನ, ಭ್ರಷ್ಟಾಚಾರವನ್ನ ತೊಲಗಿಸಿ. ನಿಮಗೆ ಸಹಾಯ ಮಾಡಲು ಹದ್ದಿನ ಕಣ್ಣಿನ ಕವರ್ ಸ್ಟೋರಿ ತಂಡ ಸದಾ ನಿಮ್ಮ ಜೊತೆ ಇರುತ್ತೆ. ಅದಕ್ಕಾಗಿಯೇ ಈ ಬಾರಿ ಕಳ್ಳ ಓಟಿನ ಬೇಟೆಗಾಗಿ ಹೊರಟಿದ್ದೀವಿ. ಯಾವ ರೀತಿ ಈ ಭ್ರಷ್ಟ ಅಧಿಕಾರಿಗಳು ಜನರಿಗೆ ಹಣ, ಹೆಂಡ, ಸೀರೆ ಕೊಟ್ಟು 3 ಉಂಡೆನಾಮ ಹಾಕ್ತಾರೆ ಅನ್ನೋದನ್ನ ತಿಳಿಸ್ತೀನಿ, ಬನ್ನಿ. ಓಟಿಗಾಗಿ ನೋಟು ಕೊಡುವವರ ಬೇಟೆಗೆ ಹೊರಟ ಕವರ್ ಸ್ಟೋರಿ ತಂಡ ಕಂಡ ದೃಶ್ಯವಿದು. ಕಂತೆ ಕಂತೆ ನೋಟು, ಕದ್ದು ಮುಚ್ಚಿ ನಡೆಯೋ ವ್ಯವಹಾರ. ಐನೂರು, 1000 ನೋಟಿನ ಗಂಟನ್ನ ಯುವಕರು ಗುಪ್ತವಾಗಿ ಆಯಕಟ್ಟಿನ ಜಾಗಕ್ಕೆ ಸಾಗಿಸ್ತಾರೆ. ಇನ್ನು ಈ ದೃಶ್ಯವನ್ನೊಮ್ಮೆ ನೋಡಿ. ಬೇಸಿಗೆ ಕಾಲ, ಎಲ್ಲೆಲ್ಲೂ ನೀರಿಗೆ ಹಾಹಾಕಾರ. ಜನಮೆಚ್ಚುಗೆ ಗಳಿಸಲು ಇತ್ತೀಚೆಗೆ ರಾಜಕೀಯ ಪುಡಾರಿಗಳ ನೀರಿನ ಟ್ಯಾಂಕರ್ಗಳು ಗಲ್ಲಿ ಓಡಾಡುತ್ತಿವೆ. ಆದರೆ ಕೆಲ ದಿನಗಳಿಂದ ಈ ನೀರಿನ ಟ್ಯಾಂಕರ್ಗಳ ಓಡಾಟ ಗಣನೀಯವಾಗಿ ಹೆಚ್ಚಾಗಿವೆ. ಜೊತೆಗೆ ಅವುಗಳ ಓಡಾಟ ಅನುಮಾನ ಮೂಡಿಸುತ್ತಿದೆ ಅನ್ನೋ ಮಾಹಿತಿ ನಮಗೆ ಸಿಕ್ತು. ಈ ಟ್ಯಾಂಕರ್ಗಳ ಬೆನ್ನತ್ತಿದ ನಮಗೆ ಅಚ್ಚರಿ ಕಾದಿತ್ತು. ನೀರು ಸರಬರಾಜು ಮಾಡೋ ನೆಪದಲ್ಲಿ ಹೊರಟ ಈ ಟ್ಯಾಂಕರ್ನಲ್ಲಿ ನೀರು ಸರಬರಾಜಾಗಲ್ಲ, ಬದಲಾಗಿ ಭ್ರಷ್ಟ ರಾಜಕಾರಣಿಗಳ ಹಣ ಸರಬರಾಜಾಗುತ್ತೆ. ಇವರು ನೀರು ಹರಿಸೋ ರೀತಿಯಲ್ಲಿ ಮತದಾರರಿಗೆ ಹಣ ಸುರಿತಿದ್ದಾರೆ ನೋಡಿ. ಈ ಕಳ್ಳ ವ್ಯವಹಾರದ ಬಗ್ಗೆ ಪೊಲೀಸರಿಗೆ ಡೌಟ್ ಬರೋ ಚಾನ್ಸೇ ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಪುಡಾರಿಗಳು ಟ್ಯಾಂಕರ್ಗಳ ಮೂಲಕ ಎಗ್ಗಿಲ್ಲದೆ ಹಣ ಸಪ್ಲೈ ಮಾಡ್ತಿದ್ದಾರೆ. ಆ ಮೂಲಕ ನೀತಿ ಸಂಹಿತೆಯನ್ನ ಕಾಲಕಸ ಮಾಡ್ತಿದ್ದಾರೆ. ಇವೆರಡು ಸ್ಯಾಂಪಲ್ಗಳಷ್ಟೇ. ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವ ರಾಜಕಾರಣಿಗಳ ಇನ್ನಷ್ಟು ಕಳ್ಳಾಟ ತೋರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.